ಕರ್ಕೊಂಡೋದ್ರಲ್ಲ ಸಾ ಅವ್ರ ಮೇಲೆ ಅನುಮಾನ ಸಾ ಯಾರು ಏನಂತ ಗೊತ್ತಿಲ್ಲ. ಅದೇ ಅವಮಾನ ಆಯ್ತಲ್ಲ, ನಮ್ಮ ಡಿಪಾರ್ಟ್ಮೆಂಟಿಗೆ ಒಂಥರ ಅವಮಾನ ಆಯ್ತದೆಯಲ್ಲ, ಇವಳನ್ನ ಯಾಕೆ ಮಾಡಬಹುದು ಅಂತನೂ ಆಳು ಕಟ್ಟೋಡಿಸ್ತಾರೆ ಏನು ಕೊಟ್ಟೋಡಿಸ್ತಾರೆ ಸಾ. ನಮ್ಗೆ ಇರೋದೇ ಅವ್ರ ಮೇಲೆ ಡೌಟ್ ಸಾ. ಬೇರೆ ಕೆಲಸ ಕರ್ಕೊಂಡು ಸೇರ್ತಿಲ್ಲ ಸಾ. ಅವ್ರ ಮುನ್ರಾಜ್ ಅಂತಾರೆ, ಮುನ್ರಾಜು ನಾಗ ಅವ್ರ ಎರಡಾಳೆ ಅವ್ರ ಇಬ್ಬರು ಸರ್ ನಮ್ಗೆ ಗೊತ್ತು. ಬೇರೆ ನಮಗೆ ಯಾರ ಮೇಲೆ ಅನುಮಾನ ಇಲ್ಲ ಸರ್. ಅದೇ ಬೆಳಗಿನ ಬೆಟ್ಟಿಗೆ ಸಾ ಮನೆಗೆ ಬರೆಯೋದು ತೊಡೆಯೋದು ಕರ್ಕೊಂಡು ಹೋಗ್ತೀರಿ ಸಾ. ಕರ್ಕೊಂಡೋಗಿ ಈಗ ಮಗಳು ಸತ್ತೋದು ಅಂತ ಮಾತ್ರ ಫೋನ್ ಮಾಡಿ ಹೇಳಿದ್ದಾರೆ ಸಾ. ಉಸಿರಿರುವಾಗ 4 ದಿವಸ 5 ದಿವಸ ಆಯ್ತಲ್ಲ ಸಾ, ಅವಾಗ ಬಂದು ಹೇಳ್ಬೋದಲ್ಲ ಸಾ. ಅದೇ ಸಾ ನಾವು ಕೇಳೋದು. ಆದರೆ ಅವರು ಸತ್ತಿರೋ ಸಾ, ನೇಣಕ್ಕೆಲ್ಲ ಸತ್ತಿಲ್ಲ ಸಾ, ಕೊಲೆ ಮಾಡಿ ಸಾಯಿಸಿರೋದು. ನೀವು ಬಾಡಿ ನೋಡಿದ್ರಮ್ಮ? ನೋಡ್ದ ಸಾ, ಬಾಯಿಲೆಲ್ಲ ಏನು ಉಂಗುತ್ತಾ ಇದೆ ಸಾ, ರಕ್ತ ಬರ್ತಾಯಿದೆ ಸಾ. ನೇಣಕ್ಕೆ ಸತ್ತರೆ ಸಾ ಆ ಥರ ಆಗೋದಿಲ್ಲ ಸಾ. ಆ ಹುಡುಗನಿಗೂ ಇದೆಲ್ಲ ಗೀಚಿದೆ, ಇದೆಲ್ಲ ಇದೆ, ಒಂಥರ ವಿಚಿತ್ರ ಸಾ, ಹೇಳೋಕ್ಕಾಗೋದಿಲ್ಲ. ಇದೆ ಸಾ, ಎಲ್ಲ ಮೊಕಲ ನಮ್ಮ ಹುಡುಗಿಗೆ ಬೆಳ್ಳಗಿದ್ದ ಸಾ, ಎಲ್ಲ ಕರ್ಗಾಬಿಟ್ಟವಳೆ, ಮೊಕಲ ಊದೈತೆ ಸಾ, ಎಲ್ಲ ಉಂಗುತ್ತಾ ಇದೆ ನೋಡ್ರಿ. ನನಗೆ 2 ಮಕ್ಳಿದ್ರು ಸಾ, ಒಬ್ಬ ಕಳ್ಕೊಂಡೆ. ಅದ್ರ ಆಸೆಯಲ್ಲಿ ಇವಳು ಮಗಳ ನೋಡಿ ಆಸೆ ತೀರ್ಸ್ಕೊಂಡು ಬಂತಿದ್ದ, ಅದು ನಿರಾಸೆ ಆಗೋಯ್ತು ಸಾ. ನಮಗೆ ಬೇರೆ ಇನ್ನೇನು ಸಹ ಇದೆ. ನೀವು ಹೇಳಿದ 2-3 ಜೀವ ಹೋಯ್ತು ಅಂದ್ರಲ್ಲ ಅವಾಗಲೇ, ಏನು ಅದು ನಮ್ಮದಲೇ 3-4 ಜನ ಸತ್ತೋರು ಸಾ. ಯಾಕೆ ಅದೇನಂತ ಗೊತ್ತಿಲ್ಲ. ಈಗ ವರ್ಷ ತುಂಬಿರೋತ್ನ 4 ಸೀಟ್ ಹಂಗೈತೆ ಸಾ. ಅದನ್ನೆಲ್ಲ ನಾನು ಹೇಳ್ನಾರೆ ಸಾ, ನಮ್ಮ ತಂಗಿ ಮಗಳು ಹೋದ ಕಾರಣ ಇವರ ನಂಬಿಸ ಸರ್ ನಾವು ಕಳಿಸಿದ್ದು. ಈಗ ನೀವು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸ್ಟೇಷನ್ಗೆ? ಇನ್ನೂ ಕೊಟ್ಟಿಲ್ಲ ಸಾ. ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾವು ಕೊಡ್ಬೇಕಂತ ನಮ್ಗೆ ಒಂದು ಆಸೆ. ನಮ್ಗೆ ಈಗ ಬಂದು ಹುಡುಗಿ ಸತಿ ಹುಡುಗಾದಿದ್ರು ಸಾ, ಹುಡುಗನ ಕಡೆಯವರು ಹುಡುಗಿನ ಸಾಯಿಸ್ಬಿಟ್ರು ಅಂತ ಹೇಳ್ಬೋದು. ಹುಡುಗನೂ ಸಾಯಿಸ್ಬಿಟ್ರು, ಹುಡುಗಿನೂ ಸಾಯಿಸ್ಬಿಟ್ರು. ಆಗ ಹುಡುಗನ ಕಡೆ ನಮಗೆ ಯಾವ ಕಾನೂನಿಗೆ ಒಂದು ಚೂರು ಎಳ್ಗತ್ರ ಹೇಳೋಕ್ಕೂ ತಪ್ಪಿಲ್ಲ ಸರ್. ನಮ್ಮದು ಹೇಳ್ಬಾರ್ದು ಅವ್ರ ಮೇಲೆ. ನಮ್ಗೆ ಏನಿರೋದು ಅಂದರೆ ಇವ್ರ ಕೆಲಸಕ್ಕೆ ಕರ್ಕೊಂಡೋಗೋದು ಮಾತ್ರ ಇವ್ರಿಗೆ ಜವಾಬ್ದಾರಿ ಇತ್ತಲ್ಲ, ನಮ್ಮ ಹುಡುಗಿನ ತೋರಿಸ್ಬೇಕಲ್ಲ ಸರ್. ಅದೇ ಸರ್ ನಾವು ಕೇಳೋದು, ಬೇರೆ ನಮಗೇನೇನು ಬೇಡ ಸರ್. ನನ್ನ ಹೆಸರು ಭದ್ರಮ್ಮ. ಅವ್ರಿಗೆ ಕೆಲಸ ಕರ್ಕೊಂಡೋದ್ರಲ್ಲ ಸಾ, ಅವ್ರ ಮೇಲೆ ಅನುಮಾನ ಸಾ. ಏನಂತ ಗೊತ್ತಿಲ್ಲ. ಅದೇ ಅವಮಾನ ಆಯ್ತಲ್ಲ, ನಮ್ಮ ಡಿಪಾರ್ಟ್ಮೆಂಟಿಗೆ ಒಂಥರ ಅವಮಾನ ಆಯ್ತದೆಯಲ್ಲ, ಇವಳನ್ನ ಯಾಕೆ ಮಾಡಬಹುದು ಅಂತನೂ ಆಳು ಕಟ್ಟೋಡಿಸ್ತಾರೆ ಏನು ಕೊಟ್ಟೋಡಿಸ್ತಾರೆ ಸಾ. ನಮ್ಗೆ ಇರೋದೇ ಅವ್ರ ಮೇಲೆ ಡೌಟ್ ಸಾ. ಬೇರೆ ಕೆಲಸ ಕರ್ಕೊಂಡು ಸೇರ್ತಿಲ್ಲ ಸಾ. ಅವ್ರ ಮುನ್ರಾಜ್ ಅಂತಾರೆ, ಮುನ್ರಾಜು ನಾಗ ಅವ್ರ ಎರಡಾಳೆ ಅವ್ರ ಇಬ್ಬರು ಸರ್ ನಮ್ಗೆ ಗೊತ್ತು. ಬೇರೆ ನಮಗೆ ಯಾರ ಮೇಲೆ ಅನುಮಾನ ಇಲ್ಲ ಸರ್. ಅದೇ ಬೆಳಗಿನ ಬೆಟ್ಟಿಗೆ ಸಾ ಮನೆಗೆ ಬರೆಯೋದು ತೊಡೆಯೋದು ಕರ್ಕೊಂಡು ಹೋಗ್ತೀರಿ ಸಾ. ಕರ್ಕೊಂಡೋಗಿ ಈಗ ಮಗಳು ಸತ್ತೋದು ಅಂತ ಮಾತ್ರ ಫೋನ್ ಮಾಡಿ ಹೇಳಿದ್ದಾರೆ ಸಾ. ಉಸಿರಿರುವಾಗ 4 ದಿವಸ 5 ದಿವಸ ಆಯ್ತಲ್ಲ ಸಾ, ಅವಾಗ ಬಂದು ಹೇಳ್ಬೋದಲ್ಲ ಸಾ. ಅದೇ ಸಾ ನಾವು ಕೇಳೋದು. ಆದರೆ ಅವರು ಸತ್ತಿರೋ ಸಾ, ನೇಣಕ್ಕೆಲ್ಲ ಸತ್ತಿಲ್ಲ ಸಾ, ಕೊಲೆ ಮಾಡಿ ಸಾಯಿಸಿರೋದು. ನೀವು ಬಾಡಿ ನೋಡಿದ್ರಮ್ಮ? ನೋಡ್ದ ಸಾ, ಬಾಯಿಲೆಲ್ಲ ಏನು ಉಂಗುತ್ತಾ ಇದೆ ಸಾ, ರಕ್ತ ಬರ್ತಾಯಿದೆ ಸಾ. ನೇಣಕ್ಕೆ ಸತ್ತರೆ ಸಾ ಆ ಥರ ಆಗೋದಿಲ್ಲ ಸಾ. ಆ ಹುಡುಗನಿಗೂ ಇದೆಲ್ಲ ಗೀಚಿದೆ, ಇದೆಲ್ಲ ಇದೆ, ಒಂಥರ ವಿಚಿತ್ರ ಸಾ, ಹೇಳೋಕ್ಕಾಗೋದಿಲ್ಲ. ಇದೆ ಸಾ, ಎಲ್ಲ ಮೊಕಲ ನಮ್ಮ ಹುಡುಗಿಗೆ ಬೆಳ್ಳಗಿದ್ದ ಸಾ, ಎಲ್ಲ ಕರ್ಗಾಬಿಟ್ಟವಳೆ, ಮೊಕಲ ಊದೈತೆ ಸಾ, ಎಲ್ಲ ಉಂಗುತ್ತಾ ಇದೆ ನೋಡ್ರಿ. ನನಗೆ 2 ಮಕ್ಳಿದ್ರು ಸಾ, ಒಬ್ಬ ಕಳ್ಕೊಂಡೆ. ಅದ್ರ ಆಸೆಯಲ್ಲಿ ಇವಳು ಮಗಳ ನೋಡಿ ಆಸೆ ತೀರ್ಸ್ಕೊಂಡು ಬಂತಿದ್ದ, ಅದು ನಿರಾಸೆ ಆಗೋಯ್ತು ಸಾ. ನಮಗೆ ಬೇರೆ ಇನ್ನೇನು ಸಹ ಇದೆ. ನೀವು ಹೇಳಿದ 2-3 ಜೀವ ಹೋಯ್ತು ಅಂದ್ರಲ್ಲ ಅವಾಗಲೇ, ಏನು ಅದು ನಮ್ಮದಲೇ 3-4 ಜನ ಸತ್ತೋರು ಸಾ. ಯಾಕೆ ಅದೇನಂತ ಗೊತ್ತಿಲ್ಲ. ಈಗ ವರ್ಷ ತುಂಬಿರೋತ್ನ 4 ಸೀಟ್ ಹಂಗೈತೆ ಸಾ. ಅದನ್ನೆಲ್ಲ ನಾನು ಹೇಳ್ನಾರೆ ಸಾ, ನಮ್ಮ ತಂಗಿ ಮಗಳು ಹೋದ ಕಾರಣ ಇವರ ನಂಬಿಸ ಸರ್ ನಾವು ಕಳಿಸಿದ್ದು. ಈಗ ನೀವು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸ್ಟೇಷನ್ಗೆ? ಇನ್ನೂ ಕೊಟ್ಟಿಲ್ಲ ಸಾ. ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾವು ಕೊಡ್ಬೇಕಂತ ನಮ್ಗೆ ಒಂದು ಆಸೆ. ನಮ್ಗೆ ಈಗ ಬಂದು ಹುಡುಗಿ ಸತಿ ಹುಡುಗಾದಿದ್ರು ಸಾ, ಹುಡುಗನ ಕಡೆಯವರು ಹುಡುಗಿನ ಸಾಯಿಸ್ಬಿಟ್ರು ಅಂತ ಹೇಳ್ಬೋದು. ಹುಡುಗನೂ ಸಾಯಿಸ್ಬಿಟ್ರು, ಹುಡುಗಿನೂ ಸಾಯಿಸ್ಬಿಟ್ರು. ಆಗ ಹುಡುಗನ ಕಡೆ ನಮಗೆ ಯಾವ ಕಾನೂನಿಗೆ ಒಂದು ಚೂರು ಎಳ್ಗತ್ರ ಹೇಳೋಕ್ಕೂ ತಪ್ಪಿಲ್ಲ ಸರ್. ನಮ್ಮದು ಹೇಳ್ಬಾರ್ದು ಅವ್ರ ಮೇಲೆ. ನಮ್ಗೆ ಏನಿರೋದು ಅಂದರೆ ಇವ್ರ ಕೆಲಸಕ್ಕೆ ಕರ್ಕೊಂಡೋಗೋದು ಮಾತ್ರ ಇವ್ರಿಗೆ ಜವಾಬ್ದಾರಿ ಇತ್ತಲ್ಲ, ನಮ್ಮ ಹುಡುಗಿನ ತೋರಿಸ್ಬೇಕಲ್ಲ ಸರ್. ಅದೇ ಸರ್ ನಾವು ಕೇಳೋದು, ಬೇರೆ ನಮಗೇನೇನು ಬೇಡ ಸರ್. ನನ್ನ ಹೆಸರು ಭದ್ರಮ್ಮ. ಅವ್ರಿಗೆ